ನಮಸ್ಕಾರ ವೀಕ್ಷಕರೇ, ವಿಸ್ಮಯ ಕ್ಷಣ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ತಾಜ್ ಮಹಲ್ ಪ್ರೀತಿಯ ಒಂದು ಅದ್ಭುತವಾದ ಸಂಕೇತವಾಗಿದೆ. ಇದರ ಸೌಂದರ್ಯ ಮತ್ತು ಇತಿಹಾಸಕ್ಕೆ ಇಡೀ ವಿಶ್ವವೇ ಮಾರು ಹೋಗಿದೆ. ಚಕ್ರವರ್ತಿ ಶಹಜಾನ್ ತನ್ನ ಪ್ರೀತಿಯ ಪತ್ನಿ ಮುಮ್ತಾಜ್ ನೆನಪಿಗಾಗಿ ಇದನ್ನು ನಿರ್ಮಿಸಿದರು. ಈ ಅದ್ಭುತವಾದ ಬಿಳಿ ಅಮೃತ ಶಿಲೆಯು ಸಮಾಧಿ ಗೋಪುರವು ಅಪ್ರತಿಮವಾಗಿದೆ ಮತ್ತು ಸೂಕ್ಷ್ಮವಾದ ಕಲ್ಲಿನ ಕೆತ್ತನೆಗಳನ್ನು ಹೊಂದಿವೆ. ನಿಮ್ಮಲ್ಲಿ ಅನೇಕರು ಇದನ್ನು ಫೋಟೋದಲ್ಲಿ ಅಥವಾ ನಿಜವಾಗಿ ನೋಡಿರಬಹುದು. ಇಷ್ಟು ದೊಡ್ಡ ಕಟ್ಟಡದಲ್ಲಿ ಕಲ್ಲುಗಳು ಒಂದಕ್ಕೊಂದು ಹೇಗೆ ಜೋಡಿಕೊಂಡಿವೆ ಎಂದು ಎಂದಾದರೂ ಯೋಚಿಸಿದ್ದೀರಾ? ಇತ್ತೀಚಿನ ದಿನಗಳಲ್ಲಿ ಸಿಮೆಂಟ್ ಬಳಸಿ ನಿರ್ಮಿಸಲಾದ ಬೃಹತ್ ಕಟ್ಟಡಗಳು ಮತ್ತು ಸೇತುವೆಗಳು ಸಹ ಕುಸಿಯುತ್ತಿವೆ. ಹಾಗಾದರೆ 1631ರಲ್ಲಿ ನಿರ್ಮಿಸಲಾದ ತಾಜ್ ಮಹಲ್ ಶತಮಾನಗಳಿಂದ ಹೇಗೆ ಭದ್ರವಾಗಿ ನಿಂತಿದೆ? ಸಿಮೆಂಟ್ ಅನ್ನು 1824ರಲ್ಲಿ ಇಂಗ್ಲೆಂಡ್ನ ಜೋಸೆಫ್ ಆಸ್ಪಿಡನ್ ಎಂಬ ಶಿಕ್ಷಕರು ಕಂಡುಹಿಡಿದಿದ್ದರು. ಅವರು 1811ರಲ್ಲಿ ತಮ್ಮ ಪ್ರಯೋಗಗಳನ್ನು ಪ್ರಾರಂಭಿಸಿ 1824ರಲ್ಲಿ ಯಶಸ್ವಿಯಾದರು. ಅವರು ಫ್ಲೋಟ್ಯಾಂಡ್ ಸಿಮೆಂಟ್ ಎಂಬ ಮೊದಲ ಸಿಮೆಂಟ್ ಅನ್ನು ರಚಿಸಿದರು. ಹಾಗಾಗಿ 1631ರಲ್ಲಿ ತಾಜ್ ಮಹಲ್ ನಿರ್ಮಾಣ ಪ್ರಾರಂಭವಾದಾಗ ಸಿಮೆಂಟ್ ಅಸ್ತಿತ್ವದಲ್ಲಿಯೇ ಇರಲಿಲ್ಲ. ಹಾಗಾದರೆ ಈ ಕಟ್ಟಡವನ್ನು ಹೇಗೆ ಕಟ್ಟಿದರು? ತಾಜ್ ಮಹಲ್ನ ಮರದ ಅಡಿಪಾಯವೇ ಇದಕ್ಕೆ ಕಾರಣ. ಈ ಮಾಹಿತಿ ನಿಮಗೆ ವಿಚಿತ್ರ ಎನಿಸಬಹುದು, ಆದರೆ ಇದು ನಿಜ. ಯಮುನಾ ನದಿಯು ಈ ಮರದ ಅಡಿಪಾಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಶಹಜಾನ್ ಮುಮ್ತಾಜ್ ಇಲ್ಲದೆ ಹೇಗೆ ಅಪೂರ್ಣವೋ, ಯಮುನಾ ನದಿ ಇಲ್ಲದೆ ತಾಜ್ ಮಹಲ್ ಅಪೂರ್ಣ. ನದಿಯು ತಾಜ್ ಮಹಲ್ಗೆ ಸೌಂದರ್ಯ ನೀಡುವುದರಿಂದ ಮಾತ್ರವಲ್ಲ, ಯಮುನಾ ನದಿ ಇಲ್ಲದೆ ತಾಜ್ ಮಹಲ್ ಅಸ್ತಿತ್ವದಲ್ಲಿಯೇ ಇರಲು ಸಾಧ್ಯವಿರಲಿಲ್ಲ. ಇದಕ್ಕೆ ಕಾರಣ ಒಂದು ನಿರ್ದಿಷ್ಟ ರೀತಿಯ ಮರ. ಈ ಮರಕ್ಕೆ ಎಬೋನಿ ಎಂಬ ಹೆಸರು. ಇದು ಒಂದು ರೀತಿಯ ಗಟ್ಟಿಯಾದ ಮರ. ಇದು ನೀರಿನ ಮೇಲೆ ತೇಲುವ ಬದಲು ಮುಳುಗುತ್ತದೆ. ಇದರ ವಿಶೇಷ ಗುಣಲಕ್ಷಣಗಳೆಂದರೆ ಇದು ಗೆದ್ದಲು ನಿರೋಧಕವಾಗಿದೆ. ಮುಖ್ಯವಾಗಿ ಎಬೋನಿ ಮರವು 30% ಅಥವಾ ಅದಕ್ಕಿಂತ ಹೆಚ್ಚಿನ ತೇವಾಂಶವನ್ನು ಹೊಂದಿದ್ದರೆ ಅದು ಎಂದಿಗೂ ಕೊಳೆಯುವುದಿಲ್ಲ. ತಾಜ್ ಮಹಲ್ ಸಂದರ್ಭದಲ್ಲಿ ಅಡಿಪಾಯದ ಮರವು ನಿರಂತರವಾಗಿ ಯಮುನಾ ನದಿಯ ನೀರಿನಿಂದ ಸಾಕಷ್ಟು ತೇವಾಂಶವನ್ನು ಪಡೆಯುತ್ತದೆ. ಈ ಕಾರಣದಿಂದಾಗಿ ಮರವು ಕಲ್ಲಿನಂತೆ ಬಲವಾಗಿದೆ ಮತ್ತು ತಾಜ್ ಮಹಲ್ ಇಂದಿಗೂ ಗಟ್ಟಿಯಾಗಿ ನಿಂತಿವೆ. ಆದರೆ ಯಮುನಾ ನದಿಯು ಒಣಗುತ್ತಿರುವುದರಿಂದ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಇದು ಕಳವಳಕ್ಕೆ ಕಾರಣವಾಗಿದೆ ಎಂದು ಹೇಳಿದ್ದಾರೆ. ಯಮುನಾ ನದಿಯು ನೀರಿನ ಮಟ್ಟ ಹೆಚ್ಚು ಕಡಿಮೆಯಾದರೆ ಮರದ ತೇವಾಂಶದ ಮಟ್ಟವು 30%ಗಿಂತ ಕಡಿಮೆಯಾಗುತ್ತದೆ. ಈಗ ಅಡಿಪಾಯದಲ್ಲೂ ಕಲ್ಲು ಇಲ್ಲದೆ ಇರಲು ಕಾರಣ ಸಿಮೆಂಟ್ನ ಅಗತ್ಯವಿರಲಿಲ್ಲ ಎಂದು ನಿಮಗೆ ತಿಳಿದಿದೆ. ಆದರೆ ಅಡಿಪಾಯದ ಮೇಲೆ ನಿರ್ಮಿಸಲಾದ ಸಂಪೂರ್ಣ ಕಲ್ಲಿನ ರಚನೆಯ ಬಗ್ಗೆ ಏನು? ನಾವು ಸಿಮೆಂಟ್ ಇಲ್ಲದೆ ತಾಜ್ ಮಹಲ್ ಅನ್ನು ಹೇಗೆ ನಿರ್ಮಿಸಲಾಗಿದೆ ಎಂದು ಚರ್ಚಿಸುತ್ತಿರುವುದರಿಂದ ಸಿಮೆಂಟ್ ಇತಿಹಾಸದ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ. ನಾವು ಹೇಳಿದಂತೆ ಇಂಗ್ಲೆಂಡ್ನ ಜೋಸೆಫ್ ಆಸ್ಪಡಿನ್ ಅವರಿಗೆ ಸಿಮೆಂಟ್ನ ಕಂಡುಹಿಡಿದು ಕೀರ್ತಿ ಸಲ್ಲುತ್ತದೆ. ಅವರು 1811ರಿಂದ ಪ್ರಯೋಗ ಮಾಡಿ 1824ರಲ್ಲಿ ಫ್ಲೋಟ್ಯಾಂಡ್ ಸಿಮೆಂಟ್ಗೆ ಪೇಟೆಂಟ್ ಪಡೆದರು. ಹೀಗಾಗಿ ಸಿಮೆಂಟ್ 1824ರಲ್ಲಿ ಮತ್ತು ತಾಜ್ ಮಹಲ್ ನಿರ್ಮಾಣವು 1631ರಲ್ಲಿ ಪ್ರಾರಂಭವಾಯಿತು. ಅಂದರೆ ಸುಮಾರು 193 ವರ್ಷಗಳ ಮೊದಲು. ಅಮೃತ ಶಿಲೆಯ ಕಲ್ಲುಗಳನ್ನು ಹೇಗೆ ಅಂಟಿಸಲಾಗಿದೆ? ಇಂದು ಅಮೃತ ಶಿಲೆ ಅಂಟಿಸಲು ಅನೇಕ ಮಾರ್ಗಗಳಿವೆ. ಆದರೆ ಆ ಸಮಯದಲ್ಲಿ ಕಲ್ಲುಗಳನ್ನು ಬಂಧಿಸಲು ವಿಶೇಷ ಪೇಸ್ಟ್ ಅನ್ನು ತಯಾರಿಸಲಾಗುತ್ತಿತ್ತು. ಈ ಪೇಸ್ಟ್ ಅನ್ನು ಸುಣ್ಣ, ಬೆಲ್ಲ, ಬೇಳೆಕಾಳುಗಳು ಮತ್ತು ಅಂಟುಗಳನ್ನು ನೀರಿನೊಂದಿಗೆ ಬೆರೆಸಿ ತಯಾರಿಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಈ ಮಿಶ್ರಣವು ರಚನೆಗೆ ಬಲವಾದ ಹಿಡಿತವನ್ನು ನೀಡಿತು. ಈ ಕಾರಣದಿಂದಾಗಲೇ ಶತಮಾನಗಳಿಂದ ತಾಜ್ ಮಹಲ್ ಭೂಕಂಪ, ಬಿರುಗಾಳಿ, ಮಳೆ, ಬಿಸಿ ಮತ್ತು ಚಳಿಗೆ ತಡೆದುಕೊಂಡಿದೆ. ಇದು ತುಂಬಾ ಗಟ್ಟಿಯಾಗಿದೆ. ಭೂಕಂಪಗಳು ಕೂಡ ಅದಕ್ಕೆ ಯಾವುದೇ ಹಾನಿ ಮಾಡಿಲ್ಲ. ಇನ್ನು ತಾಜ್ ಮಹಲ್ ವಾಸ್ತುಶಿಲ್ಪದ ಬಗ್ಗೆ ಮತ್ತೊಂದು ಆಸಕ್ತಿದಾಯಕ ಅಂಶ ಇಲ್ಲಿದೆ. ನೀವು ಹತ್ತಿರದಿಂದ ಗಮನಿಸಿದರೆ ಮುಖ್ಯ ಕಟ್ಟಡದ ಸುತ್ತಲಿನ 4 ಮಿನಾರ್ಗಳು ಸಂಪೂರ್ಣವಾಗಿ ಲಂಬವಾಗಿಲ್ಲ ಎಂದು ನೀವು ಗಮನಿಸಿರಬಹುದು. ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಲಾಗಿದೆ. ಭೂಕಂಪ ಸಂಭವಿಸಿದರೆ ಮಿನಾರ್ಗಳು ಮುಖ್ಯ ಕಟ್ಟಡದಿಂದ ದೂರಕ್ಕೆ ಬೀಳುತ್ತವೆ. ಈ ರೀತಿಯಾಗಿ ಭೂಕಂಪದ ಆಘಾತಗಳು ಮುಖ್ಯ ರಚನೆಯನ್ನು ತಲುಪುವ ಮೊದಲು ಮಿನಾರ್ಗಳಿಂದ ಹಿಡಿದುಕೊಳ್ಳಲ್ಪಡುತ್ತದೆ ಮತ್ತು ತಾಜ್ ಮಹಲ್ ಸುರಕ್ಷಿತವಾಗಿರುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.